ಕನ್ನಡ ಭಾಷೆ ಮೇಲೆ ಕೇರಳ ಸರ್ಕಾರ ಪ್ರಹಾರವನ್ನ ಮುಂದುವರಿಸಿರುವಂಥದ್ದು. ಕನ್ನಡ ಮಾಧ್ಯಮದ ಶಾಲೆಗಳಲ್ಲಿ ಹೊಸ ರೂಲ್ಸ್ ಅನ್ನ ಜಾರಿಗೆ ತರಲಿಕ್ಕೆ ಮಸೂದೆಯನ್ನ ಮಂಡಿಸಿತ್ತು ವಿಧಾನಸಭೆಯಲ್ಲಿ. ಅದು ಪಾಸ್ ಆಗಿದೆ. ಕನ್ನಡ ಭಾಷೆ ಸಂಹಾರಕ್ಕೆ ಕಾನೂನು ತರ್ತಾ ಇರುವಂಥದ್ದು ಕೇರಳ. ಈ ಹಿಂದೆನೂ ಕೂಡ 2 ಬಾರಿ ತಂದಿದ್ರು, ಆ ಸಂದರ್ಭದಲ್ಲಿ ಹಿಂದೆ ಸರಿದಿದ್ರು. ಆದರೆ ಈ ಬಾರಿ ಜಾರಿಯಾಗೇ ಬಿಡುತ್ತಾ ಅನ್ನುವಂಥ ಪ್ರಶ್ನೆಗಳೆದ್ದಿದ್ದಾವೆ. ಕೇರಳದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಲಯಾಳಂ ಹೇರಿಕೆ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಪಿಣರಾಯಿ ವಿಜಯನ್ ಪ್ರಥಮ ಭಾಷೆಯಾಗಿ ಕನ್ನಡ ಬದಲು ಮಲಯಾಳಂ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಮಲಯಾಳಂ ಭಾಷಾ ಸಂವಿಧಾನ ಖಾತ್ರಿಗೆ ನಿರ್ಧಾರವನ್ನ ಮಾಡಲಾಗಿದೆ. ಕೇರಳದ ಮಲಯಾಳಂ ಪ್ರೀತಿಗೆ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕೇರಳ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಗರಂ ಆಗಿದೆ. ತಕ್ಷಣವೇ ಮಸೂದೆಯನ್ನ ಹಿಂಪಡೆಯುವಂತೆ ಎಕ್ಸ್ನಲ್ಲಿ ಆಗ್ರಹಿಸಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಕಾಸರಗೋಡಿನ ಕನ್ನಡಿಗರಿಗೆ ಅನ್ಯಾಯವಾಗಲಿದೆ. ಭಾಷಾ ಅಲ್ಪಸಂಖ್ಯಾತರ ಮೂಲಭೂತ ಹಕ್ಕನ್ನ ದಮನ ಮಾಡಿದಂತಾಗುತ್ತೆ ಈ ನಿರ್ಧಾರ. ಕೇರಳದ ಗಡಿ ಜಿಲ್ಲೆ ಕಾಸರಗೋಡಿನಲ್ಲಿ ಕನ್ನಡಿಗರು ಮಾತೃಭಾಷೆಯನ್ನ ಕಲಿಯುವಂತ ಅವಕಾಶದಿಂದ ವಂಚಿತರಾಗ್ತಾರೆ. ಇಂತಹದ್ದೊಂದು ಕಾನೂನು ಜಾರಿಗೆ ಬಂದರೆ ಕನ್ನಡಿಗರಿಗೆ ತೊಂದರೆ ಆಗಲಿದೆ ಅಂತ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ. ನಲ್ಲಿ ಪೋಸ್ಟ್ ಮಾಡಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ಇಲ್ಲಿ ಪ್ರಮುಖವಾಗಿ ಕೇರಳ ಸರ್ಕಾರ ಕನ್ನಡ ಭಾಷಿಕರಿಗೆ ಕನ್ನಡ ಶಾಲೆಗಳ ಮುಖಾಂತರ ಯಾವ ರೀತಿ ಅನ್ಯಾಯ ಮಾಡ್ತಾ ಇದೆ ಅನ್ನುವಂಥದ್ರ ಮುಂದುವರೆದ ಭಾಗ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಿಕಾಸ್ ಕನ್ನಡ ಶಾಲೆಗಳನ್ನು ಮುಚ್ತಾ ಇದ್ರು, ಶಿಕ್ಷಕರನ್ನ ಕೂಡ ನೇಮಕ ಮಾಡ್ತಾ ಇರಲಿಲ್ಲ, ಮೂಲಭೂತ ಸೌಕರ್ಯಗಳನ್ನು ಕೂಡ ಕೊಡ್ತಾ ಇರಲಿಲ್ಲ. ಇದರ ಮುಂದುವರೆದ ಭಾಗವಾಗಿ ಈಗ ಮೊದಲ ಭಾಷೆಯಾಗಿ ಮಲಯಾಳಂನನ್ನ ಕಲಿಸಬೇಕು ಅಂತ ಕನ್ನಡ ಭಾಷೆಯಲ್ಲಿ ಮುಂದಾಗಿದ್ರಲ್ಲ. ಇದು ಕನ್ನಡ ಶಾಲೆ ಅನ್ನುವಂಥದ್ದು ಬೋರ್ಡ್ ಬಿಟ್ಟರೆ ಇನ್ನೆಲ್ಲವೂ ಕೂಡ ಮಲಯಾಳಮಯ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ. ನಥಿಂಗ್ ಬಟ್ ಭಾಷಾ ಭಯೋತ್ಪಾದನೆ. ಈಗ ಸಂವಿಧಾನದ ಪರಿಚ್ಛೇದಗಳ ಅಡಿಯಲ್ಲೇ ಏನು ಭಾಷಾ ಅಲ್ಪಸಂಖ್ಯಾತರಿಗೆ ಮನ್ನಣೆಯನ್ನು ಕೊಟ್ಟಿದೆ. ಸೊ ಇವರು ಒಂದು ಒಕ್ಕೂಟ ವ್ಯವಸ್ಥೆಯ ಬಗ್ಗೆ ಮಾತನಾಡ್ತಾರೆ, ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡ್ತಾರೆ. ಕೇರಳದವರು ತೆರಿಗೆ ಮತ್ತೊಂದು ಮಗದೊಂದು ಅಂತ ಸಾಂಸ್ಕೃತಿಕ ಅಸ್ಮಿತೆಗಳ ಬಗ್ಗೆ ಮಾತನಾಡ್ತಾರೆ. ದಕ್ಷಿಣದ ಮೇಲೆ ಉತ್ತರದ ಹೇರಿಕೆ, ಭಾಷೆಯ ಹೇರಿಕೆ, ಸಂಸ್ಕೃತಿಯ ಹೇರಿಕೆ, ರಾಜಕಾರಣದ ಹೇರಿಕೆ, ಹತ್ತಾರು ಆಯಾಮಗಳನ್ನು ಮಾತನಾಡುವಂಥವ್ರು. ಮತ್ತು ಕರ್ನಾಟಕದಲ್ಲಿ ಏನು ಅಕ್ರಮವಾಗಿ ಬಂದಿರೋರು, ಏನು ಅಕ್ರಮವಾಗಿ ಕಾನೂನಿನ ಅಡಿಯಲ್ಲಿ ಇರೋರಲ್ಲ, ಯಾವುದೇ ದಾಖಲಾತಿಗಳನ್ನು ಇಟ್ಕೊಂಡು ಅಕ್ರಮವಾಗಿ ಎಲ್ಲ ದಾಖಲಾತಿಗಳನ್ನು ಪಡ್ಕೊಂಡು ಲಂಚ ದುಡ್ಡು ಮತ್ತೊಂದು ಕೊಟ್ಕೊಂಡು ಮಾಡ್ಕೊಂಡಿರೋವಂಥವ್ರು, ಅವ್ರ ವಿರುದ್ಧ ಬುಲ್ಡೋಜರ್ ವಿಚಾರವನ್ನು ಪ್ರಸ್ತಾಪ ಮಾಡೋರು ಇಲ್ಲಿ ಮಾಡ್ತಾ ಇರುವಂಥದ್ದೇನು? ಇಲ್ಲಿ ಮಾಡ್ತಾ ಇರುವಂಥದ್ದು ಭಾಷೆಯ ಮೇಲೆ, ಭಾವನಾತ್ಮಕ ಅಸ್ಮಿತೆಯ ಮೇಲೆ, ಗಡಿಯಲ್ಲಿರುವಂಥ ಕನ್ನಡಿಗರ ಅಸ್ಮಿತೆಯ ಮೇಲೆ ಮಾಡ್ತಾ ಇರುವಂಥ ಬುಲ್ಡೋಜರ್ ಮನೋಭಾವ ಅಲ್ವಾ? ಸೊ ಇದನ್ನು ಅವರು ಮನಗಾಣಬೇಕು. ಈಗ ಇಲ್ಲಾದರೆ ಅವಕ್ಕೆ ರಾಜಕಾರಣಕ್ಕೆ ಮಾಡಿದ್ರು, ಅಲ್ಲೂ ನಡೀತಾ ಇರುವಂಥದ್ದು ಸ್ಥಳೀಯ ರಾಜಕಾರಣವೇ. ಯಾವ ಲೆಕ್ಕಾಚಾರಕ್ಕೆ ಇಲ್ಲಿ ಏನು ಭಾಷೆಯ ಅಸ್ಮಿತೆಯ ವಿಚಾರದಲ್ಲಿ ಕಾಸರಗೋಡು ಬೇರೆ ಅಲ್ಲ, ದಕ್ಷಿಣ ಕನ್ನಡ ಬೇರೆ ಅಲ್ಲ ಅನ್ನೋ ರೀತಿ ಒಂದು ರೀತಿ ಅವಿನಾಭಾವವಾಗಿ ಬೆಸೆದುಕೊಂಡಿದೆ. ಒಂದು ಹಂತದಲ್ಲಿ ಕೊರೋನಾ ಸಂದರ್ಭದಲ್ಲಿ ಗಡಿ ಆಯಿತು, ಅಲ್ಲಿ ಬರಬೇಡಿ ಅಂತ ದಕ್ಷಿಣ ಕನ್ನಡದಲ್ಲಿ ಅವರಿಗೆ ಒಂದಷ್ಟು ಏನು ತಡೆಯನ್ನು ಒಡ್ಡಿದ್ರು ಅನ್ನೋದೊಂದು ವಿವಾದ ಆಯಿತು ಅನ್ನೋದು ಬಿಟ್ಟರೆ ಅಲ್ಲಿನ ಎಲ್ಲ ಹೋರಾಟಗಳಿಗೆ, ಕನ್ನಡಿಗರ ಅಸ್ಮಿತೆಗೆ ಎಲ್ಲದಕ್ಕೂ ಕೂಡ ರಾಗಾಯತರಿಂದಲೂ ಏನು ಅಲ್ಲೊಂದು ಒತ್ತಾಸೆ ಇದೆ. ಮತ್ತು ಆ ಕೂಗಿಗೆ ಏನು ಪೂರಕವಾದ ಹಿತವಾದ ವಾತಾವರಣ ಇದೆ. ಒಂದು ಏನು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಚಿತ್ರವನ್ನು ಕೂಡ ನೋಡಿದ್ವಿ. ಅದು ಬರೀ ಚಿತ್ರವಾಗಿಲ್ಲ, ಇವತ್ತು ಆಗ್ತಾ ಇರುವಂಥ ಈ ಒಂದು ಒಟ್ಟಾರೆ ವಿವಾದದ ಸಂಪೂರ್ಣ ಪ್ರತಿಬಿಂಬ ರೀತಿ, ವಾಸ್ತವದ ರೀತಿ ಇದ್ದಂಥ ಚಿತ್ರ ಅದೇ ರೀತಿ ಆಗ್ತಾ ಇದೆ ನೋಡಿ. ಈಗ ಅಲ್ಲಿನ ಮಕ್ಕಳು ಬಯಸಿದ್ರ, ಅಲ್ಲಿನ ನಾಗರಿಕರು ಬಯಸಿದ್ರ ಬೇರೆ. ಅಕಸ್ಮಾತ್ ಆ ಗೊಂದಲ ಕಂಟಿನ್ಯೂ ಆಗಿದೆ. ಈಗ ಮಹಾಜನ್ ವರದಿ ಹೇಳಿದ ಮೇಲೂ ಕೂಡ ಗೊಂದಲ ಕಂಟಿನ್ಯೂ ಆಗಿದೆ. ಅದೆಲ್ಲ ಆದಮೇಲೆ ಎಲ್ಲರ ಒಂದು ನಿರೀಕ್ಷೆ ಏನಿದೆ ಅದಕ್ಕೆ ತಕ್ಕಂಗೆ ಪೂರಕವಾಗಿರಬೇಕು. ಈಗ ಅದನ್ನು ಬಿಟ್ಟು ಇವರು ಒಂದು ಭಾಷಾ ನೀತಿಯ ಒಂದು ಆಧಾರದಲ್ಲಿ ಮಲಯಾಳಂ ಭಾಷಾ ಬಿಲ್ಲನ್ನು ತಂದು ಈ ರೀತಿ ಮಾಡ್ತಾರೆ ಅಂತಂದರೆ ಅದು ನಥಿಂಗ್ ಬಟ್ ಹೇರಿಕೆ. ಸೊ ಇಂಪೋಸ್ ಮಾಡ್ದಂಗೆ ಅಲ್ಲಿನ ಸಾಂಸ್ಕೃತಿಕ ಅಸ್ಮಿತೆ ಮತ್ತು ಅಲ್ಲಿನ ಭಾಷಾ ಅಸ್ಮಿತೆ ಮತ್ತು ಅಲ್ಲಿನ ಏನು ಒಂದು ಸೌಹಾರ್ದಯುತ ವಾತಾವರಣ ಏನಿದೆ ಅದಕ್ಕೆ ಇನ್ನಷ್ಟು ಕಲ್ಲನ್ನು ಹಾಕುವಂತಹ ಮನೋಭಾವ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ಸಂದರ್ಭದಲ್ಲಿ ಸರ್ಕಾರ ಈಗ ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು, ಅದಷ್ಟಕ್ಕೆ ನಿಲ್ಲಬಾರ್ದು. ಯಾಕಂದರೆ ಕನ್ನಡ ರಾಮಯ್ಯ ಅಂತಲೂ ಕೂಡ ತಮ್ಮನ್ನು ತಾವು ರಾಜಕೀಯವಾಗಿ ಅವರನ್ನು ಅವರು ಪ್ರೊಜೆಕ್ಟ್ ಮಾಡ್ಕೊಂಡಿರೋದ್ರಿಂದ ಸೊ ಇದನ್ನು ನೆಕ್ಸ್ಟ್ ಲೆವೆಲ್ಗೆ ಯಾವ ರೀತಿ ತಗೊಂಡು ಹೋಗ್ತಾರೆ ಮತ್ತು ಕನ್ನಡ ಪರ ಸಂಘಟನೆಗಳು ಯಾವ ರೀತಿ ತಗೊಂಡು ಹೋಗ್ತವೆ ಎಲ್ಲವೂ ಕೂಡ ನೋಡಬೇಕು. ಸೊ ಈಗ ಬರೀ ಭಾಷಾ ಅಲ್ಪಸಂಖ್ಯಾತರ ವಿಚಾರದಲ್ಲಿ ನೋಡೋದಾದರೆ ಬರೀ ಇದಿಷ್ಟೇ ಅಲ್ಲ. ಈಗ ಕನ್ನಡದ ನೆಲದೊಳಗೂ ಕೂಡ ಮರಾಠಿಯ ಶಾಲೆಗಳಿವೆ, ಬೇರೆ ಬೇರೆ ಭಾಷೆಯ ಶಾಲೆಗಳಿವೆ, ತಮಿಳು ಶಾಲೆಗಳಿವೆ. ಹಾಗಂತ ಎಲ್ಲವನ್ನೂ ಕೂಡ ಏನು ಬುಲ್ಡೋಸ್ ಮಾಡೋಕ್ಕೆ ಹೋಗ್ಬಿಟ್ರೆ ಏನಾಗುತ್ತೆ ಹೇಳಿ? ಸೊ ಅಲ್ಲಿ ಯಾವ ವಲಸಿಗರ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡೆ ವಲಸಿಗರಿಗೂ ಮನ್ನಣೆಯನ್ನು ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲೇ ಇಂತಹ ಭಾಷಾ ಅಲ್ಪಸಂಖ್ಯಾತ ಶಾಲೆಗಳನ್ನು ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಒಕ್ಕೂಟ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಕೊಟ್ಟಿವೆ. ಅದರ ಆಚೆಗೆ ಇಲ್ಲಿರುವಂಥದ್ದು ವಲಸಿಗರೂ ಅಲ್ಲ, ಅಲ್ಲಿ ಮೂಲ ಕನ್ನಡಿಗರೇ ಇದ್ದಾರೆ.
ಸೊ ಅಲ್ಲಿ ಗಡಿಯಲ್ಲಿದ್ದಾಗ ಸಹಜ. ಈಗ ಬರೀ ಏನು ಕಾಸರಗೋಡು ದಕ್ಷಿಣ ಕನ್ನಡ ಗಡಿಯಲ್ಲಿದೆ ಅಂತ ಮಾತ್ರ ಸಂಪೂರ್ಣವಾಗಿ ಕಾಸರಗೋಡು ಕೇರಳ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಅಲ್ಲಿ ಕನ್ನಡಿಗರು ಇದ್ದಾರೆ ಅನ್ನೋದು ಕೂಡ ಸಮತೂಕದ ವಾದವೇ ಅಲ್ವೇ? ಸೊ ಆ ಲೆಕ್ಕಾಚಾರವನ್ನು ನೋಡೋದಾದ್ರೆ ಈಗ ಊಟಿಗೆ ಹೋದರೆ ಎಷ್ಟೊಂದು ಜನ ಚಾಮರಾಜನಗರದವರು ಇದ್ದಾರೆ, ವಿಜಯಪುರಕ್ಕೆ ಹೋದರೆ ಸೊಲ್ಲಾಪುರಕ್ಕೆ ಹೋದರೆ ವಿಜಯಪುರದ ಕನ್ನಡ ಕೇಳುತ್ತೆ, ಕೊಡಗಿಂದ ಸ್ವಲ್ಪ ಈ ಕಡೆ ಹೋದರೆ ಅಲ್ಲೂ ಕೂಡ ಕನ್ನಡ ಕೇರಳದ ಗಡಿಗಳಲ್ಲಿ, ಹಾಗಂತ ಎಲ್ಲವೂ ಕೂಡ ನಮ್ಮದೇ ಅಂತ ನಾವು ವಾದವನ್ನು ಮಾಡ್ತೀವ. ಸೊ ಒಂದು ಭಾಷಾ ವಾರು ವಿಂಗಡಣೆಯ ಕಾರಣಕ್ಕೆ ಅಲ್ಲೊಂದು ಗಡಿಗಳನ್ನು ಹಾಕಬೇಕಾಯಿತು ಹೊರತು ರಾಜ್ಯ ಪುನರ್ವಿಂಗಡಣೆಯ ಸಂದರ್ಭದಲ್ಲಿ ಅದರ ಆಚೆಗೆ ಮೊದಲು ಏನಿತ್ತು, ಭಾಷೆಯಲ್ಲಿತ್ತು, ಅಲ್ಲಿವರೆಗೂ ಕೂಡ ರಾಜ್ಯ ಇತ್ತು. ಆಮೇಲೆ ಒಂದು ದೇಶವಾಗಿ ಅದನ್ನು ಏನು ಒಕ್ಕೂಟ ವ್ಯವಸ್ಥೆ ಅಡಿಯಲ್ಲಿ ತಂದಾಗ ಈ ರೀತಿ ವ್ಯತ್ಯಾಸಗಳಾಗಿದೆ. ಗಡಿಯಲ್ಲಿ ಸಹಜವಾಗಿ ಎರಡೆರಡು ಭಾಷೆಯನ್ನು ಮಾತನಾಡುವಂತಹ ಎಲ್ಲ ಜನರು ಕೂಡ ಎಲ್ಲ ರಾಜ್ಯಗಳ ಗಡಿಯಲ್ಲೂ ಇದ್ದಾರೆ. ಸೊ ಈ ನೆಲೆಯಲ್ಲಿ ಒಂದು ರಾಜ್ಯ ಮತ್ತೊಂದು ರಾಜ್ಯದ ಮೇಲೆ ಏನು ಯುದ್ಧ ನೀತಿಯನ್ನು ಅನುಸರಿಸುವಂಥದ್ದು ಈ ರೀತಿ ಭಾಷೆಯ ಒಂದು ನೆಲೆಗಟ್ಟಿನಲ್ಲಿ ನಿಜಕ್ಕೂ ಕೂಡ ಇದು ಸಂವಿಧಾನಕ್ಕೆ ಮಾಡಿದಂಥ ದ್ರೋಹ ಆಗುತ್ತೆ. ಅವರ ರಾಜಕೀಯವನ್ನು ಮೀರಿದಂತಹ ಒಂದು ಪ್ರಬುದ್ಧತೆಯನ್ನು ಇದರಲ್ಲಿ ತೋರಿಸಬೇಕು. ಮತ್ತು ಈ ಸಂದರ್ಭದಲ್ಲಿ ಕನ್ನಡ ಪರ ಸಂಘಟನೆಗಳು ಕೂಡ ಇದೇ ಒಂದು ಸರಿಯಾದ ಸಮಯ. ಯಾಕಂದರೆ ಈಗ ಬಿಟ್ಟರೆ ಇದು ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಎಲ್ಲ ಸಂಪೂರ್ಣವಾಗಿ ಕನ್ನಡದ ನಾಮಫಲಕಗಳು ಇಲ್ಲಂಗೆ ಆಗ್ತವೆ, ಸಂಪೂರ್ಣವಾಗಿ ಆಡಳಿತಾತ್ಮಕವಾಗಿ ಕನ್ನಡ ಮಾಯ ಆಗುತ್ತೆ. ಸೊ ಎಲ್ಲ ಹಿನ್ನೆಲೆಯಲ್ಲಿ ಇದು ಸೂಕ್ತವಾದಂಥ ಸಂದರ್ಭ. ಇದನ್ನು ದೊಡ್ಡ ಮಟ್ಟದಲ್ಲಿ ವಿರೋಧಿಸಬೇಕು. ಮಾಧ್ಯಮವಾಗಿ ನಾವು ಮತ್ತು ಜನರು ಆ ಭಾಗದ ಜನರ ಜೊತೆ ಒತ್ತಾಸೆಯಾಗಿ ನಿಂತ ಇರುವಂಥ ಸರ್ಕಾರ ಮತ್ತು ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೂಡ ಅಖಾಡಕ್ಕಿಳಿಯುವಂಥ ಸಂದರ್ಭ ಆಗಿದೆ ಇದು. ಪೃಥ್ವಿ ಪಟೇಲ, ಇಲ್ಲಿ ಕಾನೂನು ರೂಲ್ಸ್ಗಳಿಗೆ ಸರಿಯಾದ ರೀತಿಯಲ್ಲಿ ಮಾರ್ಪಾಡು ಮಾಡಬೇಕು, ಅವ್ರಿಗೆ ಎಲ್ಲದೂ ಕೂಡ ಸರ್ವಾಧಿಕಾರ ಅನ್ನುವಂಥದ್ದಕ್ಕೆ ಬ್ರೇಕ್ ಬೀಳಬೇಕು. ಕೆಲವೊಂದು ವಿಚಾರದಲ್ಲಿ, ಈಗ ಗಡಿ ವಿಚಾರದಲ್ಲಿ, ಭಾಷಾ ವಿಚಾರದಲ್ಲಿ ಅದಕ್ಕೆ ಬ್ರೇಕ್ ಹಾಕಬೇಕು ಅಂದರೆ ಕೇಂದ್ರ ಸರ್ಕಾರನೇ ಅದಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ಕಾನೂನುಗಳನ್ನು ಮಾಡಿದ್ರೆ ಮಾತ್ರ ಸಾಧ್ಯ. ಇಲ್ಲಾಂದರೆ ಆಯಾ ರಾಜ್ಯಗಳು ಏನು ತೀರ್ಮಾನ ಮಾಡ್ತವೆ ಅದಕ್ಕೆ ಜೈ ಅಂದ್ಕೊಂಡು ಹೋಗಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಅನ್ಯಾಯ ಆಗ್ತಾ ಹೋಗುತ್ತೆ. ನಿಮಗೆ ಕಮ್ಯುನಿಸ್ಟರು ಈ ದೇಶದ ಸಂವಿಧಾನಕ್ಕೆ ಬೆಲೆ ಕೊಡ್ತಾರೆ ಅನ್ನೋದು ನಮ್ಮ ನಂಬಿಕೆ. ಈ ಸಂವಿಧಾನದ ಪರಿಚ್ಛೇದದಲ್ಲಿ 35A ಇರ್ತಕ್ಕಂಥದ್ದು, ಸಂವಿಧಾನದ ಪರಿಚ್ಛೇದದ ಅಡಿಯಲ್ಲೇ ಅವರಿಗೆ 350B ಇರ್ತಕ್ಕಂಥದ್ದು, ಸಂವಿಧಾನದ ಪರಿಚ್ಛೇದದ ಅಡಿಯಲ್ಲೇ ಆಯಾ ಭಾಷಾ ಅಲ್ಪಸಂಖ್ಯಾತರಿಗೆ ತಮ್ಮ ತಮ್ಮ ಮಾತೃಭಾಷೆಯನ್ನು ಆಯ್ಕೆ ಮಾಡ್ತಕ್ಕಂಥ ಅವಕಾಶ ಇದೆ ಅಂತ ಈ ದೇಶದ ಸಂವಿಧಾನ ಹೇಳಿರ್ತಕ್ಕಂಥದ್ದು. ಈ ಸಂವಿಧಾನದ ಹೇಳಿದರೂ ಕೂಡ ಈ ದೇಶದ ಸಂವಿಧಾನದ ಬಗ್ಗೆ ಅತಿ ದೊಡ್ಡ ಭಾಷಣ ಮಾಡ್ತಕ್ಕಂಥ ಪಿಣರಾಯಿ ವಿಜಯನ್, ಕೇರಳದ LDF ಸರ್ಕಾರ ಮತ್ತು ಸಂವಿಧಾನ ರಕ್ಷಣೆ ಬೇಕಂತ ಹೇಳ್ತಕ್ಕಂಥದ್ದು, ಮತ್ತು ಸಂವಿಧಾನವನ್ನು ಕಗ್ಗೊಲೆ ಮಾಡ್ತಿದೆ ಭಾರತೀಯ ಜನತಾ ಪಕ್ಷ ಮತ್ತು NDA ಅಂತೇಳಿ ಪ್ರತಿದಿನ ಟ್ವೀಟ್ ಮಾಡ್ತಕ್ಕಂಥದ್ದು ಮತ್ತು ಹೋರಾಟವನ್ನು ಮಾಡ್ತಕ್ಕಂಥ ಪಿಣರಾಯಿ ವಿಜಯನ್ ಕಮ್ಯುನಿಸ್ಟ್ ಸರ್ಕಾರ ಇವತ್ತು ಎಲ್ಲೊಂದು ಕಡೆ ಸಂವಿಧಾನ ವಿರುದ್ಧ ಧೋರಣೆಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಎಸ್, ಅಫ್ಕೋರ್ಸ್ ನಿಮಗೆ ಕಾಸರಗೋಡು ಭೌಗೋಳಿಕವಾಗಿ ಅದು ಕೇರಳಕ್ಕೆ ಸೇರಿರ್ಬೋದು, ಆದರೆ ಭೌಗೋಳಿಕವಾಗಿ ಕೇರಳಕ್ಕೆ ಸೇರಿದ್ರು ಕೂಡ ಅಲ್ಲಿನ ಎಲ್ಲ ಜನರ ಮಿಳಿತ ಬದುಕು ಸಂಸ್ಕೃತಿ ಎಲ್ಲವೂ ಕೂಡ ಅದು ಕರ್ನಾಟಕಕ್ಕೆ ಇರ್ತಕ್ಕಂಥದ್ದು. ಅದು ಬೇರೆ ಬೇರೆ ಕಾರಣದಿಂದ ಅವತ್ತು ಭೌಗೋಳಿಕವಾಗಿ ಕಾಸರಗೋಡು ಕೇರಳಕ್ಕೆ ಸೇರಿದ್ರು ಕೂಡ ಅಲ್ಲಿನ ಇವತ್ತಿನ ಜನ ಮೋರ್ ದೆನ್ 70% ಜನ ಕನ್ನಡವನ್ನು ಮಾತನಾಡ್ತಾರೆ ಮತ್ತು ಅಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳಲ್ಲಿ ಕನ್ನಡವನ್ನು ಓದ್ಕೊಂಡೇ ಇದ್ದಾರೆ. ಮತ್ತು ಅಲ್ಲಿ ಕನ್ನಡಿಗರಾಗಿದ್ದರೂ ಕೂಡ ಕೇರಳ ಮಲಯಾಳಮನ್ನು ಕೂಡ ಅವರು ಭಾಷೆಯನ್ನು ಕಲ್ತಿದ್ದಾರೆ ಮತ್ತು ಮಲಯಾಳಂ ವರ್ಗದ ಜನರೊಂದಿಗೆ ಕೂಡ ಅಲ್ಲಿ ಅವರು ಭಾರತೀಯರಾಗಿ, ಕನ್ನಡಿಗರಾಗಿ, ಮಲಯಾಳಿಗರಾಗಿ ಬದುಕ್ತಿರ್ತಕ್ಕಂಥದ್ದು. ಅವರ ಭಾಷಾ ನೀತಿಯನ್ನು ಗಮನಿಸಿದ್ರೆ ನಿಮಗೆ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಲಯಾಳಂ ಭಾಷೆ ಮೊದಲ ಭಾಷೆಯಾಗಿ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಅವರ ಭಾಷಾ ಅಲ್ಪಸಂಖ್ಯಾತರನ್ನು ಪರೋಕ್ಷವಾಗಿ ತುಳಿದಿರುವಂಥದ್ದು. ಆ ಮುಖಾಂತರ ಮಲಯಾಳಿ ಅಸ್ಮಿತೆಯನ್ನು ಪ್ರದರ್ಶನ ಮಾಡೋ ಮುಖಾಂತರ ಇದು ಪಕ್ಕಾ ಚುನಾವಣೆಯ ಗಿಮಿಕ್ ಅಂತಲೇ ಹೇಳಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರ್ಬೋದು, ಇವತ್ತು ಕಾಸರಗೋಡಲ್ಲಿ ಕಯ್ಯಾರ ಕಿಂಜಣ್ಣ ರೈಯಿಂದ ಹಿಡಿದು ಚಲನಚಿತ್ರ ಪತ್ರಕರ್ತರು, ಸಾಹಿತಿಗಳಾಗಿರ್ತಕ್ಕಂಥ ಗಣೇಶ್ ಕಾಸರಗೋಡು ಕೂಡ ಅವರು ಕೂಡ ಕಾಸರಗೋಡವರು. ಕಾಸರಗೋಡು ಚಿನ್ನಿಯಿಂದ ಹಿಡಿದು ಅನೇಕರು ಕನ್ನಡಿಗರು, ಸಾಹಿತಿಗಳು, ಸಿನಿಮಾ ಪತ್ರಕರ್ತರು ಇರ್ತಕ್ಕಂಥದ್ದು. ಆ ಮುಖಾಂತರ ಅವರು ಕನ್ನಡದ ಭಾಗವಾಗಿರ್ತಕ್ಕಂಥದ್ದು. ಅವರು ಕೇರಳದ ರಾಜ್ಯದವರಾಗಿದ್ದರೂ ಕೂಡ ಅವರು ಕನ್ನಡದ ಭಾಗ ಆಗಿರ್ತದೆ. ಬಿಕಾಸ್ ಆಫ್ ಅದು ಭೌಗೋಳಿಕವಾಗಿ ಕೇರಳಕ್ಕೆ ಸೇರಿದ ಕಾರಣಕ್ಕಾಗಿ ಅದು ಕೇರಳ ರಾಜ್ಯ ಆಗಿದೆ ವಿನ ಅಲ್ಲಿ ಮೋರ್ ದೆನ್ 70% ಇವತ್ತು ಕೂಡ ಕನ್ನಡ ಭಾಷೆಯನ್ನು ಮಾತನಾಡ್ತಿರ್ತಕ್ಕಂಥ. ಎಸ್, ಸಿದ್ದರಾಮಯ್ಯನವರು ಒಂದು ರಾಜ್ಯದ ನಿರ್ಧಾರ ಅದು. ಈಗ ನಾವು ಕನ್ನಡ ಫಸ್ಟ್ ಅಂತ ಹೇಳ್ತಿರ್ತಕ್ಕಂಥ ನಮ್ಮ ರಾಜ್ಯದ ನಿರ್ಧಾರ. ಆದರೆ ಆ ರಾಜ್ಯದ ನಿರ್ಧಾರವನ್ನು ಇನ್ನೊಂದು ರಾಜ್ಯದ ಒಬ್ಬ ಮುಖ್ಯಮಂತ್ರಿಯವರು ನಮ್ಮ ಭಾಷೆಗೆ, ಭಾಷಾ ಅಸ್ಮಿತೆಗೆ ಮತ್ತು ಭಾಷಾ ದೌರ್ಜನ್ಯಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೆಗೆದುಕೊಂಡಿರ್ತಕ್ಕಂಥ ನಿಲುವಿರ್ಬೋದು, ಆ ಪೋಸ್ಟ್ ಇರ್ತಕ್ಕಂಥದ್ದು, ಅದನ್ನು ನಾವು ಮೆಚ್ಚಲೇಬೇಕಾಗಿರ್ತಕ್ಕಂಥ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಭಾಷಾ ಅಸ್ಮಿತೆ ಇದೆ. ನಾವು ಇನ್ನೊಂದು ರಾಜ್ಯದ ನಿರ್ಧಾರಗಳನ್ನು ಪ್ರಶ್ನೆ ಮಾಡಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಈಗ ನಾವು ನಮ್ಮ ರಾಜ್ಯದ ಅನೇಕ ಭಾಷಾ ನೀತಿಗಳು ಸಂಬಂಧಪಟ್ಟಾಗೆ ಅವರು ಕೂಡ ಪ್ರಶ್ನೆ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ನೀವ್ಯಾರು ಒಂದು ಪ್ರಶ್ನೆಯನ್ನು ಬರುತ್ತೆ. ಆದರೆ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮೊದಲ ಆದ್ಯತೆ ಕನ್ನಡ ಭಾಷೆ ಆಗಿದ್ದರೂ ಕೂಡ ನೀವು ಕನ್ನಡ ಮಾಧ್ಯಮ ಉದ್ದೇಶವನ್ನು ಇಟ್ಟುಕೊಂಡು ಮಲಯಾಳಂ ಏರಿಕೆ ಇದೆಯಲ್ಲ, ಅದು ಎಲ್ಲ ಒಂದು ಕಡೆ ಅದು ಭಾಷಾ ಅಲ್ಪಸಂಖ್ಯಾತರನ್ನು ತುಳಿಯುವ ಪ್ರಯತ್ನ ಮತ್ತು
ಭಾಷೆಯ ಹೆಸರಿನಲ್ಲಿ ಬಹುಸಂಸ್ಕೃತಿಯ ಮತ್ತು ಬಹುಭಾಷೆಯ ಭಾರತದ ವೈವಿಧ್ಯಮತೆಯಲ್ಲಿ ಏಕತೆಯ ವಿರುದ್ಧದ ಕಮ್ಯುನಿಸ್ಟರ ನಿರ್ಧಾರ ಅಂತ ಹೇಳಿದ್ರು ತಪ್ಪಾಗಲಾರದು. ಯಾಕಂತ ಹೇಳಿದ್ರೆ ಕಮ್ಯುನಿಸ್ಟರು ಅಂತ ಹೇಳಿದ್ರೆ ಈ ದೇಶದ ಕಾರ್ಮಿಕರು ಇರ್ತಕ್ಕಂಥದ್ದು, ಸಬಲೀಕರಣ ಬಗ್ಗೆ ಮಾತನಾಡ್ತಕ್ಕಂಥವ್ರು. ಅದೇ ಕಮ್ಯುನಿಸ್ಟರು ಈ ದೇಶದ ಸಂವಿಧಾನದ ವಿರುದ್ಧ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ಬಹುಶಃ ಇದು ಎಲ್ಲೊಂದು ಕಡೆ ಪಿಣರಾಯಿ ವಿಜಯನ್ರವರು ಇದು ಚುನಾವಣಾ ನಿರ್ಧಾರ ಅಂತ ಅನ್ಬೋದು. ಮತ್ತು ಆ ಮುಖಾಂತರ ಭಾಷಾ ಏರಿಕೆ ಇದೆಯಲ್ಲ ಅದು ಎಲ್ಲೊಂದು ಕಡೆ ಕೇರಳ ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಮಲಯಾಳಂ ಮತ್ತು ಕನ್ನಡ ಭಾಷಿಕರ ನಡುವೆ ಒಂದು ಸರ್ಕಾರ ಬಾಂಧವ್ಯವನ್ನು, ಬೆಸುಗೆಯನ್ನು ಹಾಳು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದೆ ಅಂತ ಹೇಳ್ಬೋದು. ನಾನು ನಿಮ್ಗೆ ಹೇಳಿದೆ, ಕಯ್ಯಾರ ಕಿಂಜಣ್ಣ ರೈಯಿಂದ ಹಿಡಿದು ಗಣೇಶ್ ಕಾಸರಗೋಡಿಂದ ಹಿಡಿದು ಕಾಸರಗೋಡು ಚಿನ್ನಾರಿಂದ ಹಿಡಿದು ಎಲ್ಲರೂ ಕೂಡ ಇವತ್ತು ಕನ್ನಡಿಗರಾಗಿ ಮಿಳ್ತಾ ಇದ್ದಾರೆ. ಅವ್ರದ್ದು ಭೌಗೋಳಿಕವಾಗಿ ಅವರು ಕೇರಳಿಗರಿರ್ಬೋದು, ಆದರೆ ಅವರು ಅಲ್ಲಿ ಅದು ಕನ್ನಡ ಭಾಷೆ ಇತ್ತು, ತಲತಲಾಂತರದಿಂದಲೂ ಕೂಡ ಕನ್ನಡ ಭಾಷೆ ಇತ್ತು. ಭೌಗೋಳಿಕವಾಗಿ ಅದು ಕಾಸರಗೋಡಲ್ಲಿ ಸೇರಿತು. ಇವತ್ತು ಕೂಡ ಕಾಸರಗೋಡು ಕರ್ನಾಟಕ ಸೇರಿಸಬೇಕು ಅಂತೇಳಿ ಅಲ್ಲಿರ್ತಕ್ಕಂಥ ಬಹುತೇಕ 70 ಮಂದಿ ಭಾಗ ಇವತ್ತು ಹೇಳ್ತಾರೆ. ನೀವು ಗಣೇಶ್ ಕಾಸರಗೋಡ್ರನ್ನ ಕೇಳಿ, ನಾವು ಕೇರಳಿಗರಲ್ಲಪ್ಪ ಕನ್ನಡಿಗರು ಅಂತ ಹೇಳ್ತಾರೆ. ಹಾಗಾಗಿಯೇ ನಾವು ಕನ್ನಡ ಇಷ್ಟು ಚೆನ್ನಾಗಿ ನಾನು ಬರೀತೀನಿ, ಕನ್ನಡ ಚಿತ್ರೋದ್ಯಮದ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ ಮತ್ತು ನಾನು ಚಿತ್ರ ಸಾಹಿತಿ ಆಗಿದ್ದೀನಿ ಮತ್ತು ಪತ್ರಕರ್ತನಾಗಿದ್ದೀನಿ ಅಂತೇಳಿ ಇವತ್ತು ಗಣೇಶ್ ಕಾಸರಗೋಡು ಕೂಡ ಹೇಳ್ತಾರೆ. ಎಸ್, ನಿಮಗೆ ಕಯ್ಯಾರ ಕಿಂಜಣ್ಣರೈ ಕೂಡ ಅತಿ ದೊಡ್ಡ ಸಾಹಿತಿ ಕೂಡ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಅನೇಕರು ಕೂಡ ಕಾಸರಗೋಡು ಕನ್ನಡಿಗರು ಇವತ್ತು ಕನ್ನಡದ ಮಿಳಿತ ಆಗಿರ್ತಕ್ಕಂಥದ್ದು. ಬಹುಶಃ ಪಿಣರಾಯಿ ವಿಜಯನ್ರವರು ಇದು ಚುನಾವಣಾ ಗಿಮಿಕ್ಕಾಗಿ ಮಾಡಿರ್ತಕ್ಕಂಥದ್ದು ಎಲ್ಲರೂ ಖಂಡಿಸಲೇಬೇಕು. ಮತ್ತು ಮುಖ್ಯಮಂತ್ರಿಯವರ ಈ ಕನ್ನಡ ಭಾಷಾ ನಿಲುವಿದೆಯಲ್ಲ, ಮುಂದೆ ಅದು ಪ್ರಯತ್ನ ಮಾಡ್ತಿರಲ್ಲ, ಆದರೆ ಪ್ರಶ್ನೆ ಮಾಡುವತಕ್ಕಂಥ ಭಾಷೆ ವಿಷಯದಲ್ಲಿ ಮುಖ್ಯಮಂತ್ರಿಗಳು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಇದೆಯಲ್ಲ, ಆ ನಿರ್ಧಾರಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ನಾನು ನೋಡಿದೆ ಮುಖ್ಯಮಂತ್ರಿಗಳು ನಿನ್ನೆಯಿಂದ ಟ್ವೀಟ್ ಮಾಡ್ತಿದ್ದಾರೆ. ಆದರೆ ಒಂದು ವಿಪಕ್ಷಗಳಿರ್ತಕ್ಕಂಥದ್ದು ಅನೇಕ ಕನ್ನಡ ಸಾಹಿತಿಗಳಿದ್ದಾರೆ, ಕನ್ನಡ ಪರ ಹೋರಾಟಗಾರರಿದ್ದಾರೆ, ಲೇಖಕರುಗಳಿದ್ದಾರೆ, ವಿಪಕ್ಷದ ನಾಯಕರಿದ್ದಾರೆ, ಕನ್ನಡದಲ್ಲೇ ಇರ್ತಕ್ಕಂಥ ಅನೇಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಯಾರೂ ಕೂಡ ಈ ಕ್ಷಣದವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಮುಖ್ಯಮಂತ್ರಿ ಒಬ್ಬರಿಗೆ ಬೇಕಾಗಿಲ್ಲ, ಕನ್ನಡ ಭಾಷಾ ಅಸ್ಮಿತೆ ನಮಗೂ ಸೇರಿದಂತೆ ಎಲ್ಲರಿಗೂ ಈ ಕನ್ನಡಿಗರಿಗೆ ಬೇಕಾಗಿರ್ತಕ್ಕಂಥದ್ದು. ಆದರೆ ಇನ್ನೂ ಕೂಡ ದೊಡ್ಡ ದೊಡ್ಡ ಸಾಹಿತಿಗಳಂತ ಕರೆಸ್ಕೊಳ್ಳೋರು ಕೂಡ ಇದ್ರ ಸಂಬಂಧಪಟ್ಟ ಇನ್ನೂ ಕೂಡ ಧ್ವನಿ ಎತ್ತದಲ್ಲೇ ಇರ್ತಕ್ಕಂಥದ್ದು ಕೂಡ ಎಲ್ಲೊಂದು ಕಡೆ ಇದೊಂಥರ ಈ ಸಂದರ್ಭದ ದುರಂತ ಅಂತ ಹೇಳ್ಬೋದು. ಮಧು, ಇಲ್ಲಿ ಕೇಂದ್ರ ಸರ್ಕಾರ ಇಂಥ ವಿಚಾರದಲ್ಲಿ ಸ್ಪೆಷಲಿ ಯಾವುದಕ್ಕೆ ಯಾವ ರೂಲ್ಸ್ ತರ್ತಾರೋ ಏನೋ, ಎಲ್ಲದರಲ್ಲೂ ಎಲ್ರಿಗೂ ಅಪ್ಲೈ ಆಗೋ ಥರ ರೂಲ್ಸ್ ತರ್ತಾರೆ, ಇಲ್ಲ ಅಂತಲ್ಲ. ಆದರೆ ಆ ಭಾಷೆಯ ಅಸ್ಮಿತೆ ಉಳಿಬೇಕು, ಆ ಭಾಷಿಕರಿಗೂ ಕೂಡ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆಗಬಾರ್ದು, ಅವ್ರಿಗೂ ನ್ಯಾಯ ಸಿಗಬೇಕು ಅಂದರೆ ಇಂಥ ವಿಚಾರಗಳಲ್ಲಿ ಕೆಲವೊಂದು ಕಾನೂನನ್ನು ತಂದರೆ ಒಳ್ಳೇದು ಅಂತ ಕಾಣಿಸುತ್ತೆ. ಇಲ್ಲ ಅಂದರೆ ಹಿಂಗೆ ಮುಂದುವರಿತಾ. ಹೌದು, ನೀವು ಹೇಳಿದಂತೆ ಇದು ಯುನಾನಿಮಸ್ ಆಗಿ ಆಗಬೇಕು. ಆದರೆ ಪ್ರತಿಯೊಂದು ರಾಜ್ಯದ ಸರ್ಕಾರದ ನಡೆಸ್ತಾ ಇರುವಂಥ ಪ್ರತಿಯೊಂದು ಪಕ್ಷಕ್ಕೂ ಕೂಡ ಅದರದ್ದೇ ಆದಂಥ ಒಂದು ಅಸ್ಮಿತೆಯ ರಾಜಕಾರಣಗಳಿರ್ತವೆ. ಈಗ ನೋಡಿ, ಇವರು ಬುಲ್ಡೋಸರ್ ವಿಚಾರದಲ್ಲಿ ಅಕ್ರಮ ವಲಸಿಗರನ್ನು ಬುಲ್ಡೋಸರ್ಗೆ ಈಕ್ವೇಷನ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಕಂಡಿದ್ದಂಥ ಮೇಲ್ನೋಟಕ್ಕೆ ರಾಜಕಾರಣವೇ. ಸೊ ಇಲ್ಲೂ ಕೂಡ ಅಲ್ಲಿ ಈಗೇನು ಕಳೆದ ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಈಗ LDF ವರ್ಸಸ್ UDF ಆದಂಥ ಸಂದರ್ಭದಲ್ಲಿ ಪಿಣರಾಯಿ ವಿಜಯನ್ ಅವರು ಸ್ವಲ್ಪ ಹಿನ್ನಡೆಯಾಗಿದೆ. ಸೊ ಅವರೀಗ ಪ್ರತಿಯೊಂದು ಹಂತದಲ್ಲೂ ಕೂಡ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ಜೊತೆಗಿರುವಂತಹ ಆ ಒಂದು ಒಕ್ಕೂಟವನ್ನು ಕಟ್ಟಿ ಹಾಕಲಿಕ್ಕೆ ಏನೆಲ್ಲ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ತಂತ್ರಗಾರಿಕೆಯನ್ನು ಹೆಣಿತಾನೆ ಇದ್ದಾರೆ, ಅವಕಾಶಗಳನ್ನು ಹುಡುಕ್ತಾನೆ ಇದ್ದಾರೆ. ಆ ಒಂದು ಅವಕಾಶದ ಮುಂದುವರೆದ ಭಾಗವಾಗಿಯೇ ನೋಡಿ ಈ ಒಂದು ಕೋಗಿಲು ಕ್ರಾಸ್ನ ನಂತರ ಈಗ ಈ ಒಂದು ಭಾಷೆಯ ವಿಚಾರಕ್ಕೂ ಕೂಡ ಕೈ ಹಾಕಿರಬಹುದು ಅನ್ನೋ ರೀತಿ ಮೇಲೆಟ್ಟು ಕಾಣಿಸ್ತಾ ಇದೆ. ಯಾಕಂದರೆ ಈಗ ಇಲ್ಲಿ ಮಲಯಾಳಂ ಭಾಷೆ ಅಸ್ಮಿತೆಯನ್ನು ಇಟ್ಕೊಂಡು ಅವರು ಬಿಲ್ ಪಾಸನ್ನು ನೋಡಿ, ಈಗ ಕಾಸರಗೋಡು ನಮ್ಮದು ಅಂತ ಅದರ ಮೇಲೆ ಕನ್ನಡಿಗರು ಆಕ್ರಮಣ ಮಾಡುವಂಥ ಅಥವಾ ಅದನ್ನು ನಮ್ಮದು ಅಂತ ಅವರು ವಾದ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕನ್ನಡಿಗರದ್ದು ಅಲ್ಲ ಅಂತ ನಾವು ಇದನ್ನು ಹೇಳಕ್ಕೆ ಹೊರಟಿದ್ರೆ ಕಾಂಗ್ರೆಸ್ ಅಲ್ಲಿಂದ ಈ ಒಂದು ವಾದವನ್ನು ಮಂಡಿಸ್ತಾ ಇದೆ. ಸೊ ಇಲ್ಲಿ ನೀವು ಕಾಂಗ್ರೆಸ್ಗೆ ಮತ ಹಾಕ್ತೀರಾ ಅನ್ನೋ ಒಂದು ವಾದವನ್ನು ಅವ್ರು ಮುಂದಿಡಬಹುದು ಅಲ್ಲಿ ರಾಜಕೀಯವಾಗಿ, ಲೋಕಲ್ ಆಗಿ. ಸೊ ಆ ಹಿನ್ನೆಲೆಯಲ್ಲೂ ಕೂಡ ಒಂದು ಅವಕಾಶವಾಗಿಯೂ ಕೂಡ ಇದನ್ನು ನೋಡ್ತಾ ಇರ್ಬೋದು. ಯಾಕಂದರೆ ಇದು ಒಂದು ದಿನದ್ದಲ್ಲ ಸಮಸ್ಯೆ, ದಶಕಗಳಿಂದ ಇದೆ. ಮತ್ತು ಅಲ್ಲಿ ಈಗ ಸಂವಿಧಾನವೇ ಹೇಳ್ತಾ ಇರುವಂಥದ್ದು ಒಬ್ಬ ವಿದ್ಯಾರ್ಥಿ ಇದ್ರೂ ಕೂಡ ಆತನಿಗೆ ಕಲಿಯುವಂಥ ಅವಕಾಶ ಇದೆ, ಆ ಒಂದು ಆಯ್ಕೆಯೂ ಕೂಡ ಇದೆ ಸಂವಿಧಾನದತ್ತವಾಗಿ. ಸೊ ಆ ಹಿನ್ನೆಲೆಯಲ್ಲಿ ಆ ಒಂದು ಅವಕಾಶವನ್ನು ಆದ್ಯತೆಯನ್ನು ಕೊಟ್ಟಿರೋ ನಂತರವೂ ಕೂಡ ಇದನ್ನು ಮಾಡ್ತಾ ಇದ್ದಾರೆ. ಅಂದರೆ ಇದು ಮೇಲ್ನೋಟಕ್ಕೆ ರಾಜಕಾರಣ ಕಾಣಿಸ್ತಾ ಇದೆ. ಇನ್ನು ನೀವು ಹೇಳಿದಂತೆ ಕೇಂದ್ರ ಸರ್ಕಾರದ ಮಧ್ಯಸ್ಥಿಕೆ ಅಥವಾ ಕಾನೂನಾತ್ಮಕ ಒಂದು ನೆಲೆಗಟ್ಟಿನಲ್ಲಿ ನೋಡೋದಾದರೆ ಅವರು ಏನೇ ಒಂದು ಕಾಯ್ದೆಗಳನ್ನು ತಂದಂಥ ಸಂದರ್ಭದಲ್ಲೂ ಕೂಡ ಈಗ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರಗಳಿಗೆ ತನ್ನದೇ ಆದಂಥ ಹಕ್ಕಿದೆ, ಸಂವಿಧಾನದತ್ತವಾಗಿ ಕೊಟ್ಟಿರುವಂಥ ಹಕ್ಕಿದೆ ಅಂತ ಹಲವಾರು ವಿಚಾರಗಳಲ್ಲಿ ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಟು ಸಮ್ ಎಕ್ಸ್ಟೆಂಟ್ ಕರ್ನಾಟಕ ಇರ್ಬೋದು, ರೆಸಲ್ಯೂಷನ್ಗಳನ್ನು ಪಾಸ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಿರೋದನ್ನು ನಾವು ನೋಡಿದ್ದೀವಿ. ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿದ್ರೂ ಕೂಡ ಅವರು ತಮ್ಮ ಒಂದು ಅಸ್ಮಿತೆಯನ್ನು ಇಟ್ಕೊಂಡು ಅಥವಾ ತಮ್ಮ ಒಂದು ಮ್ಯಾಂಡೇಟನ್ನು ಇಟ್ಕೊಂಡು ಅದನ್ನು ರಿವೋಲ್ಟ್ ಮಾಡ್ಬೋದು ಅಥವಾ ಅದನ್ನು ತಡಿಬೋದು ಅಥವಾ ಅದು ಸರಿ ಇಲ್ಲ ಕೇಂದ್ರ ಸರ್ಕಾರದ ಮಧ್ಯಸ್ಥಿಕೆ ಅಂತ ಹೇಳ್ಬೋದು. ಆದರೆ ಭಾವನಾತ್ಮಕವಾಗಿ ನೋಡೋದಾದರೆ ಈಗಾಗಲೇ ಮೋದಿ ಸರ್ಕಾರ ಕೂಡ ಯಾವುದೇ ಒಂದು ರಾಜ್ಯದ ವಿಚಾರಗಳಲ್ಲಿ ಅವರ ಟ್ವಿಟರ್ ಹ್ಯಾಂಡ್ಲ್ಗಳಿರ್ಬೋದು ಅಥವಾ ಅವರ ಒಂದು ಭಾಷಣಗಳ ಒಂದು ಲೆಕ್ಕಾಚಾರ ಇರ್ಬೋದು, ಅದೆಲ್ಲದರಲ್ಲೂ ಕೂಡ ಸ್ಥಳೀಯ ಭಾಷೆಯ ಆದ್ಯತೆಯನ್ನು, ಅಸ್ಮಿತೆಯನ್ನು, ಮನ್ನಣೆಯನ್ನು ಕೊಡ್ತಾ ಇರೋದನ್ನು ನೋಡ್ಬೋದು. ಟ್ವೀಟ್ಗಳಲ್ಲಿ, ಪ್ರತಿಕ್ರಿಯೆಗಳಲ್ಲಿ ಅಥವಾ ಯಾವುದೋ ಒಂದು ನೈಸರ್ಗಿಕ ವಿಕೋಪಗಳಾದಾಗ, ಅಪಘಾತಗಳಾದಾಗ ಅದಕ್ಕೆ ರಿಯಾಕ್ಟ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಕರ್ನಾಟಕದಲ್ಲಿ ಆದಂಥ ಸಂದರ್ಭದಲ್ಲಿ ಕನ್ನಡದಲ್ಲೇ ಟ್ವೀಟ್ ಮಾಡುವಂಥದ್ದು, ಕೇರಳದಲ್ಲಿ ಆದಂಥ ಸಂದರ್ಭದಲ್ಲಿ ಮಲಯಾಳದಲ್ಲೇ ಟ್ವೀಟ್ ಮಾಡಿರುವಂಥದ್ದು, ಅದೆಲ್ಲ ಕಾಮನ್ ಸೆನ್ಸ್ ಅಂತ. ಅಂದರೆ ಆ ಒಂದು ನೆಲದ ಅಸ್ಮಿತೆಯನ್ನು, ಗೌರವವನ್ನು, ಸ್ವಾಭಿಮಾನವನ್ನು ಗೌರವಿಸ
ಗೌರವಿಸಬೇಕು, ಮನ್ನಣೆಯನ್ನು ಕೊಡಬೇಕು, ಆದ್ಯತೆಯನ್ನು ಕೊಡಬೇಕು ಅಂತ. ಆದರೆ ಅದರ ಆಚೆಗೂ ಕೂಡ ಆ ಒಂದು ಭಾವನಾತ್ಮಕ ಸೂಕ್ಷ್ಮತೆಯನ್ನು ಹೊರತಾಗಿ ಇಲ್ಲಿ ಪಿಣರಾಯಿ ವಿಜಯನ್ ಅವರು ಇದು ಕೈ ಹಾಕಿದ್ದಾರೆ ಅಂತಂದರೆ, ಕೇಂದ್ರ ಸರ್ಕಾರ ಬಂದರೂ ಅಷ್ಟೇ, ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಬಂದರೂ ಅಷ್ಟೇ, ಅವರ ರಾಜಕೀಯವನ್ನು ಅವ್ರು ಮಾಡ್ತಾರೆ. ಆಯಾ ಪಕ್ಷಗಳು ಆಯಾ ಸಂದರ್ಭದಲ್ಲಿ ಏನೇನು ರಾಜಕೀಯವನ್ನು ಮಾಡಬೇಕಲ್ಲ ಅದನ್ನು ಮಾಡ್ತಾನೆ ಹೋಗ್ತವೆ. ಇದು ಕನ್ನಡಿಗರು ಈ ಕ್ಷಣದಲ್ಲಿ ಒಗ್ಗಟ್ಟಾಗಿ ನಿಂತು ಸಂದೇಶವನ್ನು ಕೊಡಬೇಕಾದಂಥ ಸಂದರ್ಭ ಇದೆ. ಪೃಥ್ವಿ, ನಿಮಗೆ ಭಾಷಾ ಏರಿಕೆ ಇದೆಯಲ್ಲ, ನಿಮಗೆ ನಾನು ಕನ್ನಡ ಮಾತಾಡ್ತೀನಿ, ಕನ್ನಡ ಮಾತಾಡೋನಿಗೆ ಇಮಿಡಿಯೇಟ್ಲಿ ನೀನು ಮಲಯಾಳಂ ಮಾತಾಡಬೇಕು ಅಂತ ಇದೆಯಲ್ಲ, ಅದು ಅವನಿಗೆ ಭಾಷಾ ಏರಿಕೆ, ಅದೊಂಥರ ದೌರ್ಜನ್ಯ ಅನ್ನೋದು ಇಲ್ಲಿ ಸ್ಪಷ್ಟವಾಗಿರ್ತಕ್ಕಂಥದ್ದು. ನಿಮಗೆ ನೋಡಿ, ಈ ನಿರ್ಧಾರ ಇದೆಯಲ್ಲ, ಏರಿಕೆ ವಿರುದ್ಧ ಎಲ್ಲ ಹೋರಾಟ ಮಾಡಿದ್ರು. ಈ ನಿರ್ಧಾರ ಇದೆಯಲ್ಲ, ಅಲ್ಲಿ ಮೋರ್ ದೆನ್ 70% ಭಾಗ ಕನ್ನಡಿಗರೇ ಇರತಕ್ಕಂಥ, ಕನ್ನಡನೇ ಮಾತಾಡ್ತಕ್ಕಂಥದ್ದು. ಇದ್ರದ್ದು ಏನಾದ್ರಂತೆ, ಕನ್ನಡಿಗರು ಮತ್ತು ಅಲ್ಲಿರ್ತಕ್ಕಂಥ ಮಲಯಾಳಿ ಭಾಷೆ ಮಾತಾಡೋರ ನಡುವಿನ ಭಾವೈಕ್ಯತೆಗೆ ಕೂಡ ಸ್ವತಃ ಪಿಣರಾಯಿ ವಿಜಯನ್ ರವರು ಕೊಳ್ಳಿ ಇಟ್ಟಂದಾಗೆ. ಇವರು ಭಾವೈಕ್ಯತೆ ಬಗ್ಗೆ ಮಾತನಾಡ್ತಕ್ಕಂಥ ಕಮ್ಯುನಿಸ್ಟ್ ಸರ್ಕಾರ ಮತ್ತು ಕಮ್ಯುನಿಸ್ಟರು ಇಂಥ ವಿಚಾರದಲ್ಲಿ ಎಲ್ಲೊಂದು ಕಡೆ ಭಾವೈಕ್ಯತೆ ಧಕ್ಕೆ ತರೋ ಮುಖಾಂತರ ಅವರು ಕೂಡ ರಾಜಕೀಯ ಮಾಡ್ತಿದ್ದಾರೆ. ಅದು ಚುನಾವಣಾ ರಾಜಕೀಯ ಅನ್ನೋದು ಸ್ಪಷ್ಟವಾಗಿರ್ತಕ್ಕಂಥದ್ದು. ಆದರೆ ಚುನಾವಣಾ ರಾಜಕೀಯ ಹಾಳಾಗೋಗಲಿ. ಆದರೆ ಒಂದು ಭಾಷೆ ಅಂತ ಹೇಳಿದ್ರೆ ಎಲ್ಲ ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಭಾರತ ಅಂತ ಹೇಳಿದ್ರೆ ವೈವಿಧ್ಯತೆ ಮೇಲೆ ಏಕತೆ, ಅದು ಭಾಷೆ, ಸಂಸ್ಕೃತಿ ಎಲ್ಲವೂ ಕೂಡ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಎಲ್ಲದಕ್ಕೂ ಆಯಾ ಭಾಷೆಗೆ ಅದರದೇ ಆದ ಗೌರವ ಇದೆ ಮತ್ತು ಅದರದೇ ಆದ ಒಂದು ವ್ಯಾಲ್ಯೂ ಇರ್ತಕ್ಕಂಥದ್ದು. ಹಾಗಾಗಿ ಪಿಣರಾಯಿ ವಿಜಯನ್ ಅಂತರವರು ಇದಕ್ಕೆ ಗೌರವ ಕೊಡಬೇಕು. ಮತ್ತು ಅಲ್ಲಿ ಕನ್ನಡಿಗರಿದ್ದು ಕೂಡ ಕೇರಳಿಗರಾಗಿ ಅಲ್ಲಿ ಜೀವನ ಮಾಡ್ತಿದ್ದಾರೆ ಮತ್ತು ಕೇರಳಿಗರ ಜೊತೆ ಮಲಯಾಳಂ ಭಾಷೆಯನ್ನು ಕೂಡ ಕಲ್ತಿದ್ದಾರೆ ಅಂತ ಅವರು ಸಂತೋಷವನ್ನು ಪಡಬೇಕು. ಇವತ್ತು ಭಾಷೆ ಅನ್ನೋದಿದೆಯಲ್ಲ, ಅದು ಜಗತ್ತಿಗೆ ಹರಡಿರ್ತಕ್ಕಂಥದ್ದು. ನಿಮಗೆ ಇಂಗ್ಲೀಷ್ ಅನ್ನೋದು ಜಗತ್ತಿನ ಭಾಷೆ ಅಂದರೂ ಕೂಡ ಆಯಾ ಭಾಷೆ ಅವರವರಿಗೆ ಅಸ್ಮಿತೆ ಇರುತ್ತೆ. ನಾನು, ನನ್ನತನ, ನಂದು, ನಮ್ಮದು, ನಮ್ಮ ಭಾಷೆ ಅನ್ನೋದಿರುತ್ತೆ. ಆದರೆ ಕೇರಳ ಸರ್ಕಾರ ಇಷ್ಟು ವರ್ಷ ಇದ್ರೂ ಕೂಡ ಅಲ್ಲಿ ಕನ್ನಡಿಗರಿಗೆ ಏನು ಮಾಡಿದ್ದಾರೆ ಅನ್ನೋದು ಪ್ರಶ್ನೆ ಆಗಿರ್ತದೆ. ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಹೇಗೆ ದಬ್ಬಾಳಿಕೆ ನಡೀತಾ ಇದೆಯಲ್ಲ, ಅದು ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ನಡೀತಾ ಇರೋ ದಬ್ಬಾಳಿಕೆ ಆದರೆ ಅದೇ ಮಾದರಿಯಲ್ಲಿ ನಡೀತಾ ಇರುವಂತ ಭಾಷಾ ಭಯೋತ್ಪಾದನೆ, ಇದು ಭಾಷಾ ದೌರ್ಜನ್ಯ, ಭಾಷಾ ಭಯೋತ್ಪಾದನೆ ಅಂತ ಹೇಳ್ಬೋದು. ಇದನ್ನ ಕರ್ನಾಟಕದ ಕಮ್ಯುನಿಸ್ಟರು ವಿರೋಧಿಸ್ತಾರೆ ಇಲ್ಲ ಅಂತ ನಾವು ಕಾದು ನೋಡ್ಬೇಕು. ನಿಮ್ಮ ಕಮ್ಯುನಿಸ್ಟ್ ಕರ್ನಾಟಕ ಬಂದ ತಕ್ಷಣ ಭಾಷೆ ವಿಚಾರಕ್ಕೆ ಬಂದಾಗ ಕರ್ನಾಟಕ ಕಮ್ಯುನಿಸ್ಟ್ ವಿರೋಧ ಮಾಡಬೇಕಲ್ಲ, ಪಿಣರಾಯಿ ವಿಜಯನ್ಗೆ ಲೆಟರ್ ಬರೀಬೇಕಲ್ವಾ. ಹಾಗಾಗಿ ಕರ್ನಾಟಕದ ಕಮ್ಯುನಿಸ್ಟ್ ಪಾರ್ಟಿಗಳ CPI, CPM, ಸಾತಿ ಸುಂದರ್ ಅಂತ ಹೇಳಿದ್ರೆ ದೊಡ್ಡ ನಾಯಕರು, ಕಮ್ಯುನಿಸ್ಟ್ ನಾಯಕರು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಸಾತಿ ಸುಂದರ್ ಸೇರಿದಂಥ ಅನೇಕ ನಾಯಕರ ನಿಲುವು ಏನೋದು ಕೂಡ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ.